ಈಗ ಒಂದು ಡಿ.ಕೆ. ಶಿವಕುಮಾರ್ ಅವರು ನಟ್ಟು ಬೋಲ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಸೊ ಚಿತ್ರರಂಗಕ್ಕೆ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡೋ ಅವಶ್ಯಕತೆ ಇದೆಯಾ ನಿಮ್ಮ ಪ್ರಕಾರ? ಅವರು ಹೇಳಿದ್ದನ್ನ ನೀವು ವಹಿಸ್ತೀರಾ? ಮತ್ತೆ ಫಿಲ್ಮ್ ಫೆಸ್ಟಿವಲ್ ಆರ್ಗನೈಸೇಷನ್ ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಹೇಳೋದು? ನಾನು ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಮಾತಾಡ್ತೀನಿ, ಬೇರೆ ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಯಾಕಂದ್ರೆ ನಾವು ಸಂಸ್ಕಾರದಿಂದ ಬಂದಿದ್ದೀವಿ, ಆ ಸಂಸ್ಕಾರ ಹಂಗೆ ಉಳಿಸ್ಕೊಂಡು ಹೋಗೋಣ. ಸೊ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸ್ವಲ್ಪ ಅನ್ಆರ್ಗನೈಸ್ ಥಿಂಗ್ಸ್ ಆಗಿದೆ, ಅದು ನಾನು ಒಪ್ಕೊಂತೀನಿ. ಯಾಕಂದ್ರೆ ನೋಡಿ, ಇವತ್ತು ನಮ್ಮ ಸಿನಿಮಾ UI ಸಿನಿಮಾ ಪ್ರದರ್ಶನ ಆಗ್ತಾ ಇತ್ತು, ಬಹಳ ಸಂತೋಷ ಇದೆ. ಫಿಲ್ಮ್ ಫೆಸ್ಟಿವಲ್ ನಮ್ ಸೆಲೆಕ್ಟ್ ಆಗಿದ್ದು, ಆ ಸಮಿತಿಗೆ ಮತ್ತೆ ಅಧ್ಯಕ್ಷರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ನಾನು ಇಲ್ಲ ಅಂತಲ್ಲ. ಬಟ್ ಅಷ್ಟೇ ಅನಾಹುತಗಳಿದೆ. ಏನ್ ಮಾಡಿದ್ದಾರೆ ಅಂತಂದ್ರೆ 12:30 ಪ್ರದರ್ಶನ ಇದೆ ಇವತ್ತು ಸಿನಿಮಾ, 11:00 ಫೋನ್ ಮಾಡ್ತಾರಮ್ಮ. ನಾನು ಯಾವ್ದೋ ಒಂದು ದುರಂತ ನಡೆದಿತ್ತು, ಒಂದು ಸಾವಲ್ಲಿದ್ದೆ, ಅದು ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ರೆಡಿಯಾಗಿ ಪಟ್ಟಂದು ಹೋಗ್ಬೇಕು. ಯಾಕಂದ್ರೆ ಜನ ಏನೇನ್ ಗೊತ್ತಾರೆ, ಏನ್ರಿ ಆ ನಿರ್ಮಾಪಕರೇ ಬಂದಿಲ್ಲ ಅಂತ. ಜನರಿಗೆ ಏನ್ ಗೊತ್ತಾಗುತ್ತೆ, ನಮ್ ಕಷ್ಟಗಳು ಗೊತ್ತಾಗೋದಿಲ್ಲ. ಇದು ಬಹಳ ನೀಟ್ ಕರೆಕ್ಟ್ ಮಾಡ್ಬೇಕು, ಆರ್ಗನೈಸ್ ಮಾಡ್ಬೇಕಾಗುತ್ತಮ್ಮ. ಯಾವುದೇ ನಟರಿಗಾಗ್ಲಿ, ನಟಿಯರ್ಗಾಗ್ಲಿ, ಟೆಕ್ನಿಷಿಯನ್ಸ್ಗಾಗ್ಲಿ ನೀವು ಕರೆದು ಒಂದ್ 3 ತಿಂಗಳ ಮುಂಚೆನೆ ಪ್ಲಾನ್ ಮಾಡಿ ಪ್ರೀತಿಯಿಂದ ಕರೆದ್ರೆ ಯಾರು ಬೇಕಾದ್ರೂ ಬರ್ತಾರಮ್ಮ, ಬರಲ್ಲ ಅಂತೇನಿಲ್ಲ. ಇದು ನಮಗೋಸ್ಕರ ಮಾಡಿರೋಂತ ಹಬ್ಬ. ಇದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾರೋ ಒಬ್ಬ ಇವರು ಮಾಡಿದ್ರಲ್ಲ, ಚಲನಚಿತ್ರ ಉದ್ಯಮಕ್ಕಾಗಿ ಮಾಡಿರೋದು. ಸೊ ಹಾಗಾಗಿ ಸ್ವಲ್ಪ ಕರೆಕ್ಟ್ ಆರ್ಗನೈಸ್ ಮಾಡಿ, ಪ್ಲಾನ್ಡ್ ಆಗಿ ಮಾಡಿ. ಇಲ್ಲಿ ಯಾವ್ದು ಲಾಬಿ ಇಲ್ಲದೆ ಕೆರೆ ನೀರೇನು ಕೆರೆಗೆ ಚೆಲ್ಲಿ 8 ಕೋಟಿನೋ 9 ಕೋಟಿನೋ ನೀವು ಏನ್ ಖರ್ಚು ಮಾಡಿದೆಯಲ್ಲ, ಆ ದುಡ್ಡನ್ನ ಕರೆಕ್ಟ್ ಆಗಿ ಉಪಯೋಗಿಸಿ ಪ್ಲಾನ್ಡ್ ಆಗಿ ಮಾಡಿದ್ರೆ ಈ ಯಾವ ತರ ಅವ್ಯವಸ್ಥೆಗಳು ಆಗೋದಿಲ್ಲ. ನನ್ನ ಅನಿಸಿಕೆ ಇದು. ಸರ್, ಹಿಂದಿನ ದಿನ ಕರೆದಿಲ್ವಾ ಸರ್ ನಿಮ್ಗೆ? ಅಥವಾ ಮುಂಚೆ US ಸಿನಿಮಾ ಪ್ರದರ್ಶನ ಆಗುತ್ತೆ ಅಂತ ಈ ತರ ಹೇಳಿಲ್ವಾ ಸರ್? ಇಲ್ಲಮ್ಮ, ನನ್ಗೆ ಯಾವುದು ಕೂಡ ಮಾಹಿತಿ ಇಲ್ಲ. ಇವತ್ತು ಸಡನ್ ಆಗಿ ಫೋನ್ ಮಾಡಿ 11:30 ಫೋನ್ ಮಾಡ್ತಾರೆ. ಸರ್, ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಏನಪ್ಪಾ ಅಂತಂದೆ. ಇಲ್ಲ ಸರ್, 12:30 ಪ್ರದರ್ಶನ ಇದೆ, ನೀವು ಬರ್ಬೇಕು ಒರೈನ್ ಮಾಲ್ ಅಲ್ಲಿ ಅಂದ್ರು. 12:30 ನಾನು ಎಲ್ಲೋ ಬೇರೆ ಕಡೆ ಇದ್ದೀನಪ್ಪ ಅಂತಂದೆ. ಇನ್ನು ನಾನು ನೋಡಪ್ಪ, ಎಲ್ಲ ಪರಿಚಯನೇ ನನಗೆ, ಹತ್ರದವ್ರೆ, ಸಾಧು ವಕೀಲ ಅವರು ಎಲ್ಲರೂ ನಮ್ದೊಂದು ಕುಟುಂಬ ಇದ್ದಂಗಿದು. ನಾನು ಯಾರು ಏನು ಹೇಳಂಗಿಲ್ಲ, ಇನ್ನು ಒತ್ತಡದ ಮೇಲೆ ನಾನು ಬರ್ತೀನಪ್ಪ. ಹೋದೆ, ನಾನು ಅದ್ರ ಬಗ್ಗೆ ಏನು ಹೇಳೂ ಇಲ್ಲ. ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ರು. ಆಮೇಲೆ ಬಹಳ ಕಲಾವಿದ್ರು ಎಲ್ಲ ಸಿಕ್ಕಿದ್ರು ನನಗೆ. TN ಸೀತಾರಾಮ್ ಸಾಹೇಬ್ರು, ಪಿಚಲಿ ಶ್ರೀನಿವಾಸ್ ಅಂತೆ, ರಿಚರ್ಡ್ ಲೂಯಿಸ್ ಎಲ್ಲ ಸಿಕ್ಕಿದ್ರು. ಅಲ್ಲಿ ಹೋಗಿದ್ದಕ್ಕೆ ಏನು ಆನಂದ ಆಯ್ತು ಅಂದ್ರೆ, ನಮ್ಮ ಪತ್ರಿಕಾ ಮಿತ್ರರು ಬಹಳ ದಿನ ಆಗಿತ್ತು ನೋಡಿ, ಎಲ್ಲಾರು ಸಿಕ್ಕಿದ್ರು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ಕಲಾವಿದರು ಸಿಕ್ಕಿದ್ರು. ಜನರು ಮಾತಾಡಿದಾಗ ಬಹಳ ಸಂತೋಷ ಆಯ್ತು. ಅದು ಹಬ್ಬ. ಎಲ್ಲ ಮರ್ತು ಬಿಡ್ತೀವಿ ನಾವು. ಈ ವ್ಯವಸ್ಥೆಗಳು, ಅವ್ಯವಸ್ಥೆಗಳು ಎಲ್ಲ ಮರ್ತೋಗ್ಬಿಡ್ತೀವಿ. ವ್ಯವಸ್ಥೆ ಕರೆಕ್ಟ್ ಮಾಡಿದ್ರೆ ಅವ್ಯವಸ್ಥೆ ಆಗೋದಿಲ್ಲಮ್ಮ. ನೀವು ದಯಮಾಡಿ ಏನೇ ಮಾಡಿದ್ರು ಕೂಡ ಒಂದು ರಿಕ್ವೆಸ್ಟ್ ಇದೆ, ಪ್ಲಾನ್ಡ್ ಆಗಿ ಮಾಡಿ. ಒಂದು 3-4 ತಿಂಗಳು ಮುಂಚೆನೆ ಪ್ರಿಪರೇಷನ್ ಮಾಡಿ, ಪ್ರತಿಯೊಬ್ರು ಕರೀರಿ. ಅವ್ರ ಡೇಟ್ಗಳು ಹೆಂಗಿರುತ್ತೋ, ಯಾರು ಶೂಟಿಂಗ್ ಹೋಗಿರ್ತಾರೋ, ಅವ್ರಿಗೆ ಆರೋಗ್ಯ ಹೆಂಗಿರುತ್ತೋ, ಅವರ ಪ್ರತಿಯೊಬ್ರು ಫ್ರೀ ಇರ್ಬೇಕಲ್ವಮ್ಮ. ಒಂದು ಡೇಟ್ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿ, ಆ ಡೇಟ್ ಅಲ್ಲಿ ನೀವು ಚಲನಚಿತ್ರ ಉತ್ಸವ ಮಾಡಿದ್ರೆ ಗ್ಯಾರಂಟಿ ಬರ್ತಾರೆ. ಸರ್, ಉಪ್ಪಿ ಸರ್ ಕರೆದ್ರೆ ಬರ್ತಾ ಇರ್ಲಿಲ್ವಾ ಸರ್? ಬಿಕಾಸ್ ಈ ತರ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಸಿನಿಮಾ ಪ್ರದರ್ಶನ ಆಗುತ್ತೆ ಅಂತಂದ್ರೆ ಎಲ್ರಿಗೂ ಖುಷಿ ವಿಚಾರನೆ. ಎಲ್ಲೋ ಫಿಲ್ಮ್ ಫೆಸ್ಟಿವಲ್, ಗೋವಾ ಫಿಲ್ಮ್ ಫೆಸ್ಟಿವಲ್ ಹೋಗ್ತಿದ್ರೆ ಇಲ್ಲಿ ನಮ್ಮ ಕನ್ನಡದ ಇಡೀ ಟೀಮೇ ಹೋಗುತ್ತೆ. ಆದ್ರೆ ಇಲ್ಲಿ ಸಿನಿಮಾ ಫೆಸ್ಟಿವಲ್ ಆಗುವಾಗ ಆ ಇಡೀ ಟೀಮ್, ಸಿನಿಮಾದ ಟೀಮ್ ಬರಲ್ಲ, ಎಲ್ಲೂ ಕಾಣಿಸ್ಕೊಳಲ್ಲ. ಅದು ಸಿನಿಮಾ ಟೀಮ್ದು ಪ್ರಾಬ್ಲಮ್, ಅದರ್ವೈಸ್ ಆರ್ಗನೈಸೇಷನ್ ಪ್ರಾಬ್ಲಮ್. ಯಾಕಂದ್ರೆ ಇವತ್ತು UI ಆಯ್ತು, ಉಪ್ಪಿ ಸರ್ ಬರ್ತಿದ್ರೇನೋ ಕರೆದಿದ್ರೆ ಗೊತ್ತಿಲ್ಲ ನನಗೆ. ಅವ್ರ ಕಮ್ಯುನಿಕೇಶನ್ ಏನಾಗಿದೆಯೋ ನನಗೆ ಗೊತ್ತಿಲ್ಲಮ್ಮ, ಸತ್ಯ ಹೇಳ್ತೀನಿ ನಾನು. ನಮ್ಮ ಕಮ್ಯುನಿಕೇಶನ್, ನಮ್ಮ ಸಂಸ್ಥೆ ಬಂತು, ಸಿನಿಮಾ ಈ ತರ ಸೆಲೆಕ್ಟ್ ಆಗಿದೆ, ನೀವು ಕೊಡಿ ಅಂತ ಕೊಟ್ಟು, ಅದಾದ್ಮೇಲೆ ಇವತ್ತು ಪ್ರೊಜೆಕ್ಷನ್ ಕರೆದು ಅದು ಒಪ್ಕೊಂತೀನಿ ನಾನು. ಅವೆರಡು ಬಿಟ್ರೆ ಕಮ್ಯುನಿಕೇಶನ್ ಬಿಟ್ವೀನ್ ಉಪ್ಪಿ ಸರ್ ಅಂಡ್ ಅಕಾಡೆಮಿ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಆದ್ರೂ ಕೂಡ ಇನ್ನು ನಮ್ಮ ಬರೀ ನಾನು ಅಕಾಡೆಮಿನ ಬ್ಲೇಮ್ ಮಾಡ್ತೀನಿ ಅಂತ ತಪ್ಪಾಗುತ್ತೆ. ಯಾಕಂದ್ರೆ ನಮಗೂ ಕೂಡ ಕಾಳಜಿ ಇದೆ. ನಮ್ಮ ಚಲನಚಿತ್ರೋತ್ಸವ, ನಮ್ಮ ಕನ್ನಡ ಚಲನಚಿತ್ರೋತ್ಸವ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ. ನಾವು ಇದಕ್ಕೆ ಸ್ಪಂದಿಸಬೇಕು ಅನ್ನೋದು ನಮ್ಗೆ ಜವಾಬ್ದಾರಿಗಳು ನಮ್ದು ಇದೆ. ನಾನು ಹೋಗಿದ್ದೆ ಅಮ್ಮ ಅವತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆಗೆ ನಾನು ಹೋಗಿದ್ದೆ. ಕಾರಣಾಂತರದಿಂದ 1-1.5 ಗಂಟೆ ಇದ್ಬಿಟ್ಟು ನಾನು ಬಂದೆ. ಯಾಕಂದ್ರೆ 3-4 ಫಂಕ್ಷನ್ ಇತ್ತು ನನಗೆ. ಬಟ್ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಎಲ್ ಸುಬ್ರಹ್ಮಣ್ಯಂ, ಕವಿತಾ ಕೃಷ್ಣಮೂರ್ತಿ ಅಮ್ಮಂದು ಅದ್ಭುತವಾದ ಕಾರ್ಯಕ್ರಮ. ಸತ್ಯ, ನಾನು ಎಂಜಾಯ್ ಮಾಡಿ ನಾನು ಹೇಳ್ತಾ ಇದ್ದೀನಮ್ಮ. ಬ್ಯಾಕ್ ಡ್ರಾಪ್, ಲೈಟಿಂಗು ಎಲ್ಲ ಚೆನ್ನಾಗಿತ್ತು. ಬೇರೆ ರಾಜಕೀಯ, ಸಿನಿಮಾದಲ್ಲಿ ರಾಜಕೀಯ ತರೋದು ಅವಶ್ಯಕತೆ ಇಲ್ಲ. ಯಾಕೆ ಬರ್ತಾ ಇದೆಯೋ, ಯಾಕೆ ಮಾಡ್ತಾ ಇದ್ರು ನನಗಂತೂ
ಒಂಥರ ಅಸಹ್ಯ ಅನ್ಸುತ್ತೆ. ಇದು ಮಾಡೋದು ಬೇಡ, ದಯಮಾಡಿ ಕೈ ಮುಗಿದು ಕೇಳ್ಕೊತೀವಿ. ರಾಜಕೀಯ ತರಲೇಬೇಡಿ ಸಿನಿಮಾನಲ್ಲಿ. ಸಿನಿಮಾ ಆಗಿರ್ಲಿ, ಕಲೆ ಆಗಿರ್ಲಿ, ಕಲಾವಿದ್ರು ಬಹಳ ಸೆನ್ಸಿಟಿವ್ ಇರ್ತಾರೆ. ಸೊ ಆ ಸೆನ್ಸಿಟಿವಿಟಿನ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡೋಣ. ನಮ್ಗೆ ಬೇರೆ ಏನು ಬೇಕಾಗಿಲ್ಲ. ನಮ್ ಕಲಾವಿದ್ರಿಗೂ ಕೂಡ ನಾನು ಅಷ್ಟೇ ಒಂದು ಪ್ರೀತಿಯಿಂದ ಹೇಳ್ತೀನಿ, ನಾವು ಸ್ಪಂದನೆ ಮಾಡೋಣ, ಏನ್ ತೊಂದರೆ ಇಲ್ಲ. ನಮ್ಮನ್ನ ಬೆಳೆಸಿದ್ಯಾರು ಇದೇ ಮೀಡಿಯಾ, ನಮ್ಮನ್ನ ಬೆಳೆಸಿದ್ಯಾರು ಇದೇ ಜನ. ಇಬ್ರು ನಾವು ಮರೆಯಂಗಿಲ್ಲ. ನಾವು ಬೆಳೆದ ಮಟ್ಟಿಗೆ ಇಮಿಡಿಯೇಟ್ ಆಗಿ ನಾನು ದೊಡ್ಡವನಾಗ್ಬಿಟ್ಟೆ ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ. ಯಾರೇ ಆಗ್ಲಿ, ಯಾವುದೇ ಕ್ಷೇತ್ರದಲ್ಲಿ ಆಗ್ಲಿ, ನೀವು ಮೀಡಿಯಾ ಅವ್ರು ಬೆಳೆಸಿದ್ದಾರೆ, ಮೀಡಿಯಾ ಅವ್ರು ಗೌರವ ಕೊಡಿ. ಯಾಕಂದ್ರೆ ಅವ್ರು ಇಲ್ಲದ್ರೆ ನಾವು ಇಲ್ಲ. ಸತ್ಯ ಅದನ್ನ ಒಪ್ಕೊಬೇಕು. ಬೆಳೆಯೋ ಟೈಮಲ್ಲಿ ಮಾತ್ರ ಮೀಡಿಯಾ ಅಂತೀರಿ. ಬೆಳೆದಾದ್ಮೇಲೆ ಅವ್ರಿಗೊಂದು ಇಂಟರ್ವ್ಯೂ ಕೂಡ ನೀವು ಅವ್ನು ಕಾಯಿಸ್ತೀರಿ ಅಂತ ಕೆಲವರು ವಿಷಯ ನನಗೆ ಗೊತ್ತಾಯ್ತು, ತುಂಬಾ ನೋವಾಯ್ತು. ಅದೇ ಮೀಡಿಯಾ ನಮ್ಮನ್ನು ಬೆಳೆಸಿರೋದು. ಆ ಮೀಡಿಯಾ ಮಾತ್ರ ಅವಮಾನ ಮಾಡಕ್ ಹೋಗ್ಬಿಡಿ ದಯಮಾಡಿ. ಏನಾದ್ರೂ ಇವತ್ತು ನಾವು ಬದುಕಿದೀವಿ ಅಂದ್ರೆ ನಮ್ಮ ದೇಶದಲ್ಲಿ ಈ ಮೀಡಿಯಾ ಇರೋದ್ರಿಂದ ನಾವು ಬದುಕಿದೀವಿ. ಇಲ್ಲಾಂದ್ರೆ ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ ಇಲ್ಲಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಗೌರವ ಕೊಡಿ ಅವರಿಗೆ. ಅದು ಕ್ಯಾಮ್ರಾಮ್ಯಾನ್ ಇರ್ಲಿ, ತಂತ್ರಜ್ಞರಿರ್ಲಿ, ಮೀಡಿಯಾನಲ್ಲಿ ರಿಪೋರ್ಟರ್ ಇರ್ಲಿ, ಪ್ರತಿಯೊಬ್ಬರು ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಪ್ಲೀಸ್ ರೆಸ್ಪೆಕ್ಟ್ ಮೀಡಿಯಾ. ಪ್ಲೀಸ್ ಮೈ ರಿಕ್ವೆಸ್ಟ್, ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನೋ, ಇದುವರೆಗೂ ಮೀಡಿಯಾವನ್ನು ಯಾರು ಎದುರಾಕೊಂಡು ಹೋಗಿದಾರೋ ಅವ್ರು ಯಾರು ಒಳಿತಾಗಿಲ್ಲ ಅವ್ರಿಗೆ. ಯಾಕಂದ್ರೆ ಮೀಡಿಯಾ ಅಷ್ಟು ಚೆನ್ನಾಗಿ ಒಂದು ಕಲೆ ಎತ್ತಿಡಿದೆ. ಯಾರೋ ಎಲ್ಲೋ ಆಕ್ಟ್ ಮಾಡೋರು, ಅವ್ರಿಗೇನು ನಿರ್ಗತಿಗಿರೋ, ಅವ್ರಿಗೇನು ಇಲ್ದೇನು ಕೂಡ ಇಷ್ಟು ಚೆನ್ನಾಗಿ ಆಡ್ತಾರೆ, ಇಷ್ಟು ಚೆನ್ನಾಗಿ ಬರೀತಾರೆ, ಇಷ್ಟು ಚೆನ್ನಾಗಿ ನೃತ್ಯ ಮಾಡ್ತಾರೆ ಅಂದ್ಬಿಟ್ಟು ತೋರಿಸಿದೆ ಮೀಡಿಯಾ. ಅದರಿಂದ ಬಹಳ ಮನಸ್ಸುಗಳು ಮತ್ತೆ ಕಲೆಯಿಂದ ಜೀವನವನ್ನು ಕಟ್ಕೊಂಡಿದ್ದಾರೆ. ಐ ಆಮ್ ಥ್ಯಾಂಕ್ಫುಲ್ ಟು ಮೀಡಿಯಾ. ಥ್ಯಾಂಕ್ ಯು ಸರ್. ನಾವು ನಿಮ್ಗೆ ಥ್ಯಾಂಕ್ಫುಲ್ ಆಗಿದ್ದೀವಿ. ಥ್ಯಾಂಕ್ ಯು.